ನಾನು ರಕ್ಷಾರ್ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ: ವಿದ್ಯಾರ್ಥಿಗಳು ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನು ಹೇಗೆ ಓದಬಹುದು ಮತ್ತು ಓದಿದ ವಿಷಯಗಳನ್ನು ನೆನಪಿಟ್ಟುಕೊಳ್ಳುವುದು ಹೇಗೆ? ರಕ್ಷಾ, ನಿನ್ನ ಪ್ರಶ್ನೆ ಸರಿಯಾಗಿದೆಯಮ್ಮ. ಕಡಿಮೆ ಸಮಯದಲ್ಲಿ ಎಷ್ಟು ಜಾಸ್ತಿ ನೆನಪಿಟ್ಕೊಳ್ಳೋದು ಹೇಗೆ ಅಂತ. ನನ್ನ ಪ್ರಶ್ನೆ, ಯಾಕೆ ಇಟ್ಕೋಬೇಕು ಅಂತ. ಕಡಿಮೆ ಸಮಯದಲ್ಲಿ ಯಾಕೆ ಇಟ್ಕೋಬೇಕು? ಇಡೀ ವರ್ಷ ಇದೆಯಲ್ಲಮ್ಮ ನಿನಗೆ. ಈಗ ಜೂನ್ ತಿಂಗಳಿಂದ ಅದೇ ಕಮ್ಮಿ ಸಮಯದಲ್ಲಿ ಅಂತ. ಕಮ್ಮಿ ಸಮಯ ಇಲ್ಲ ನಿಮಗೆ. ಒಂದು ಮಾತು ಹೇಳ, ನಮ್ಮ ಪ್ರಧಾನಮಂತ್ರಿಗಳಿಗೆ ದಿವಸಕ್ಕೆ ಎಷ್ಟು ಸಮಯ ಇದೆಯಮ್ಮ? 24 ತಾಸು. ನಿನಗೆಷ್ಟಿದೆ? 24 ತಾಸು. ಅವ್ರು 24 ತಾಸಲ್ಲಿ ಇಡೀ ದೇಶ ಆಳೋ ಶಕ್ತಿ ಇರಬೇಕಾದ್ರೆ ಒಂದು ಸಿಲೆಬಸ್ ಓದೋಕ್ಕಾಗಲ್ವ ನಮಗೆ? ಅಂದರೆ ನಾನು ಸರಿಯಾಗಿ ಫೋಕಸ್ ಮಾಡಿಲ್ಲ, ಇರೋ ಸಮಯವನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ. ಜೂನ್ನಿಂದ ಫೆಬ್ರವರಿವರೆಗೂ ಸರಿಯಾಗಿ ಬಳಸ್ಕೊಂಡಿದ್ರೆ ಮಾರ್ಚ್ ತಿಂಗಳು ನನಗೆ ಗಾಬರಿ ಕೊಡಬೇಕಾಗಿಲ್ಲ. ಅದು ನಾನು ಮಾರ್ಚಲ್ಲೇ ಎಲ್ಲ ಓದ್ತೀನಿ ಅಂದಾಗ ಆಗಲ್ಲ. ಈಗ ನಾನು 3 ದಿವಸದ ಊಟ ಒಮ್ಮೆ ಮಾಡ್ತೀನಿ ಅಂದರೆ ಆಗುತ್ತೇನಮ್ಮ? ಆಗಲ್ಲಲ್ಲ. ನಾನು ಯಾವ ಹೊತ್ತಿಗೆ ಮಾಡಬೇಕು ಅಷ್ಟೇ ಮಾಡಬೇಕು. ಆದ್ದರಿಂದ ದೇಹಕ್ಕೆ ಹೇಗೆ ಒಂದು ಮಿತಿ ಇದೆಯೋ, ಎಷ್ಟು ಆಹಾರ ತೊಗೋಬೇಕು ಅಂತ, ಹಾಗೆ ಬುದ್ಧಿ ಕೂಡ ಹಾಗೇ ಇದೆ. ಒಂದೇ ಸಲ ತುರ್ಕೊಂಡಾಗ ಇದ್ದಂಗೆ ಅನಿಸುತ್ತೆ, ತಲೆಯಲ್ಲಿ ಇದ್ದಂಗೆ ಅನಿಸುತ್ತೆ, 5 ನಿಮಿಷಕ್ಕೆ ಮಾಯಾಗಿ ಹೋಗ್ಬಿಡುತ್ತೆ, ಇರೋಲ್ಲ ಅದು. ಆದ್ದರಿಂದ ದಯವಿಟ್ಟು ನಾನು ಹೇಳೋದು, ಪ್ರಾರಂಭದಿಂದಾನೇ ನಿಮಗೆ ಗೊತ್ತಿರುತ್ತೆ ಪರೀಕ್ಷೆ ಮಾರ್ಚಲ್ಲಿದೆ ಅಂತ ಗೊತ್ತಿದೆ ಅಲ್ವಾ? ಮಾರ್ಚಲ್ಲಿ ಗೊತ್ತಿದ್ದಾಗ ನಿಮ್ಮ ಜೂನಿಗೆ ಗೊತ್ತದು ಮಾರ್ಚಿಗೆ ಪರೀಕ್ಷೆ ಇರುತ್ತೆ ಅಂತ. ಆವಾಗಿಂದಾನೇ ಎಷ್ಟೆಷ್ಟು ಸಿಲೆಬಸ್ ಕ್ಲಾಸಲ್ಲಿ ಮುಗಿಸ್ತಾರೋ ಮನೆಗೆ ಬಂದು ಓದಿ ಬರೆದು ಮನಸ್ಸಲ್ಲಿ ಇಟ್ಕೊಂಡು ನೋಟ್ಸ್ ಮಾಡ್ಕೊಂಡಿದ್ರೆ ಮಾರ್ಚ್ ತಿಂಗಳ ಭಯ ಹುಟ್ಟಿಸೋದೇ ಇಲ್ಲ. ಅದರಿಂದ ಯಾವುದನ್ನು ಯಾವಾಗ ಮಾಡಬೇಕು ಆವಾಗೇ ಮಾಡಬೇಕಮ್ಮ. ಈಗ ಟ್ರೈನಿಗೆ ಹೋಗಬೇಕು, ನಾನು 10 ತಾಸು ಮೊದಲು ಹೋದರೆ ಪ್ರಯೋಜನ ಇಲ್ಲ, ಟ್ರೈನ್ ಹೋದ್ಮೇಲೆ ಹೋದರೂ ಪ್ರಯೋಜನ ಇಲ್ಲ. ಟ್ರೈನ್ ಹೋಗೋದಕ್ಕಿಂತ ಮೊದಲು ಅಲ್ಲಿ ಇರಬೇಕು ನಾನು. ಹಾಗೆ ನಿಮ್ಮ ಪರೀಕ್ಷಾ ಅನ್ನೋ ಟ್ರೈನ್ ಬರೋದಕ್ಕಿಂತ ಮೊದಲು ನೀವು ಸಿದ್ಧವಾಗಿರ್ಬೇಕು ಬ್ಯಾಗ್ ಹಿಡ್ಕೊಂಡು. ಎಂಥ ಮಾತಿದು.